ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ 2026 ಅಕೌಂಟೆನ್ಸಿ ಆ್ಯನ್ಯುವಲ್ ಎಕ್ಸಾಮಿಗೆ ಸಂಬಂಧಪಟ್ಟಾಗೆ ಪಾರ್ಟ್ ಬಿ ಯಲ್ಲಿ ಕೇಳುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದೀನಿ ವಿತ್ ಆನ್ಸರ್ಸು. ಮಕ್ಕಳೇ, ಒಂದು ವಿಚಾರ ಗೊತ್ತಿರಲಿ, ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತೆ ವೀಡಿಯೋಸ್ಗಳನ್ನ ಹಾಕಿ ಅಂತ ಸಾಕಷ್ಟು ಮಕ್ಕಳು ಕಮೆಂಟ್ ಮಾಡ್ತಾ ಇದ್ದೀರಲ್ಲ, ಒಂದು ಸಲ ಚಾನಲ್ನ ಪ್ಲೇಲಿಸ್ಟನ್ನ ಚೆಕ್ ಮಾಡಿ. ಅಕೌಂಟೆನ್ಸಿಯ ಎಲ್ಲ ಲೆಕ್ಕಗಳನ್ನು ಸಾಲ್ವ್ ಮಾಡಿ ಹೇಳಿಕೊಟ್ಟಾಗಿದೆ. ಇನ್ನು ನಾನು ನಿಮಗೆ ಅಕೌಂಟೆನ್ಸಿಯಲ್ಲಿ ಕೊಡೋದಕ್ಕೆ ಬಾಕಿ ಇರೋದು 2 ಮಾರ್ಕ್ಸಿನ ಕ್ವಶನ್ಸು. ಅದು ಕೂಡ ನಿಮಗೆ ಹೋದ ವರ್ಷ ಕೊಟ್ಟಿರುವ ಕ್ವಶನ್ಸೇ ಈ ವರ್ಷವೂ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ 2024ರ ವಾರ್ಷಿಕ ಪರೀಕ್ಷೆ ಆಗಿರಬಹುದು, 2025ರ ವಾರ್ಷಿಕ ಪರೀಕ್ಷೆ ಆಗಿರಬಹುದು, ಓಕೆನಾ. ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂತಹ 2 ಮಾರ್ಕ್ಸಿನ ಕ್ವಶನ್ಸು ಚಾಪ್ಟರ್ ಚೇಂಜ್ ಆಗಿಲ್ಲ. ಸೇಮ್ ಚಾಪ್ಟರಲ್ಲೇ 2 ಮಾರ್ಕ್ಸಿನ ಕ್ವಶನ್ಸು ರೈಸ್ ಆಗೋಗಿರೋದು. ಹಾಗಾಗಿ ಈ ಹಿಂದಿನ ವರ್ಷ ಹೇಳಿದ್ದು ಇಂಪಾರ್ಟೆಂಟೇ. ಆದರೂ ಕೂಡ ಎಕ್ಸ್ಟ್ರಾ ಕಾನ್ಸೆಪ್ಟ್ ಯಾವುದಾದ್ರೂ ಆ್ಯಡ್ ಆಗಿದೆಯಾ ಅದು ನೋಡಿಕೊಂಡು 2 ಮಾರ್ಕ್ಸಿನ ಕ್ವಶನ್ಸು ವಿತ್ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ನಿಮಗೆ ಬೇಕಾಗಿರುವಂತಹ 6 ಮಾರ್ಕ್ಸಿನ 12 ಮಾರ್ಕ್ಸಿನ ಪ್ರಾಬ್ಲಮ್ಸು 100% ನಿಮಗೆ ಮಾರ್ಕ್ಸ್ ಬರಲೇಬೇಕು ಅನ್ನೋ ರೀತಿ ಹೇಳ್ಕೊಟ್ಟಾಗಿದೆ. ಅಕೌಂಟೆನ್ಸಿ ನನ್ನ ಸಬ್ಜೆಕ್ಟ್ ಮಕ್ಕಳೇ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ವೀಡಿಯೋಸ್ನೂ ನಾನು ಬ್ಯಾಲೆನ್ಸ್ ಇಡೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಕಷ್ಟ ಆಗುತ್ತೆ, ಯಾಕಂತ ಹೇಳಿದ್ರೆ ಅಕೌಂಟೆನ್ಸಿ ಒಂದೊಂದು ವೀಡಿಯೋಗೆ ಒಂದೊಂದು ಹಾಫ್ ಡೇ ತೊಗೊಳುತ್ತೆ ನಿಮಗೆ ಅದನ್ನು ಸಾಲ್ವ್ ಮಾಡಿ ಹೇಳಿ ಅಪ್ಲೋಡ್ ಮಾಡಿ ಅಂತ ಹೇಳಿಕೊಂಡು ನಾನು ಮುಂಚೆನೇ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಅದು ಯಾವುದು ಹಳೆ ವೀಡಿಯೋ ಅಲ್ಲ, ಈ ವರ್ಷದ ಮಕ್ಕಳಿಗೆ ಪ್ರೆಸೆಂಟ್ ನೀವೇನಿದ್ದೀರಿ ನಿಮಗೆ ನಾನು ಅಪ್ಲೋಡ್ ಮಾಡಿ ಆಗಿದೆ. ಅದು ಗ್ಯಾರಂಟಿ ಆಫ್ ಪ್ರಾಫಿಟ್ ಆಗಿರಬಹುದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಆಗಿರಬಹುದು, ಸ್ಯಾಕ್ರಿಫೈಸ್ ರೇಷಿಯೋ ಆಗಿರಬಹುದು, ಗೇನ್ ರೇಷಿಯೋ ಆಗಿರಬಹುದು, ಪ್ರಾಡಕ್ಟ್ ಮೆಥಡ್ ಆಗಿರಬಹುದು, ಡೆತ್ ಆಗಿರಬಹುದು, ಅಥವಾ ಕಂಪನೀಸ್ ಆ್ಯಕ್ಟ್ ಶೆಡ್ಯೂಲ್ 3 ಆಫ್ ದ ಕಂಪನೀಸ್ ಆ್ಯಕ್ಟ್ ಆಗಿರಬಹುದು, ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಆಗಿರಬಹುದು, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಆಗಿರಬಹುದು, ಆಪರೇಟಿಂಗ್ ಆ್ಯಕ್ಟಿವಿಟಿ ಆಗಿರಬಹುದು. ಪಾರ್ಟ್ ಡಿಗೆ ಬಂದರೆ ಅಡ್ಮಿಷನು, ರಿಟೈರ್ಮೆಂಟು, ಡಿಸಲ್ಯೂಷನು ಹೇಳೋದೇ ಬೇಡ, ನೀವೇ ನೋಡ್ತಾ ಇದ್ದೀರಾ, ಸಾಕಷ್ಟು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇದ್ದೀರಾ. ಬಟ್ ಅದ್ರ ಜೊತೆಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಮನ್ ಸೈಜು ಕಂಪ್ಯಾರಿಟಿವ್ ಕೂಡ ನಾನು ಮರ್ತಿಲ್ಲ, ಅದು ಕೂಡ ಹೇಳ್ಕೊಟ್ಟಿದ್ದೀನಿ. ಈಸಿಯಾಗಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಕಂಪ್ಯಾರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಕಾಮನ್ ಸೈಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಎಲ್ಲವನ್ನು ಹೇಳ್ಕೊಟ್ಟಾಗೋಗಿದೆ. ಸೊ ಚಾನಲ್ನ ಚೆಕ್ ಮಾಡಿ. ಇದು ನಿಮಗನ್ಸುತ್ತೆ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತೆ ಇದು ಫಸ್ಟ್ ವೀಡಿಯೋ ನಾನು ನಿಮಗೆ ಈ ವರ್ಷದವ್ರಿಗೆ ಹಾಕ್ತಿರೋದು ಅನ್ನೋ ಫೀಲಿಂಗಲ್ಲಿ ಇರ್ತೀರಿ ನೀವು ಮಕ್ಕಳೇ. ಇದರ ಡಿಸ್ಕ್ರಿಪ್ಷನ್ನಲ್ಲಿ ನೆಕ್ಸ್ಟು ಕಮೆಂಟಲ್ಲಿ ನೀವು ಈ ವರ್ಷ ಕಲೀಲೇಬೇಕಾಗಿರುವಂತಹ ಲೆಕ್ಕಗಳ ಲಿಂಕನ್ನು ಹಾಕಿರ್ತೀನಿ. ನಿಮಗೋಸ್ಕರನೇ ಎಕ್ಸ್ಪ್ಲೈನ್ ಮಾಡಿರುವಂತಹ ಆ ವಿಡಿಯೋನ ವಾಚ್ ಮಾಡಿ. ನಾನು ನಿಮಗೆ ನಾಡಿದ್ದು ಏನು ನಡೆಯುತ್ತೆ ಎಕ್ಸಾಮು, ಅದಕ್ಕೆ ನಾನು ಕೊಡುವಂಥ ಟಾಪಿಕ್ಸ್ಗಳು 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸು, 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸು, MCQ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು. ಥಿಯರಿ ಟಾಪಿಕ್ ನಿಮಗೆ 26 ಮಾರ್ಕ್ಸ್ ಏನು ಬೇಕು, ಓಕೆ ಅಲ್ವಾ? 26 ಮಾರ್ಕ್ಸಿನ ಥಿಯರಿಯನ್ನು ನಾನು ಪ್ರೊವೈಡ್ ಮಾಡ್ತೀನಿ ಇವತ್ತು ನಾಳೆ ಒಳಗಡೆ. ಅದು ಬಿಟ್ಟರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಾಗಿದೆ, ನೀವು ಕೂಡ ಸಾಲ್ವ್ ಮಾಡ್ಕೊಳ್ಬೇಕು. ಯಾವುದಾದ್ರೂ ಪ್ರಾಬ್ಲಮ್ ಸಾಲ್ವ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅಫ್ಕೋರ್ಸ್ ಕಮೆಂಟ್ ಮಾಡಿ, ನಾನು ಆನ್ಸರ್ನ ಕೊಡ್ತೀನಿ, ಸೊಲ್ಯೂಷನ್ ಕೊಡ್ತೀನಿ. ಬಟ್ ಒಂದು ಸೊಲ್ಯೂಷನ್ ಹೇಳ್ಕೊಟ್ರ ಮೇಲೆ ಅದ್ರ ಥರದೇ ಇನ್ನೊಂದು ಪೇಪರಲ್ಲಿರುವಂಥ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡ್ಬೋದಲ್ವ ನೀವು? ಓಕೆ ಮಾಡಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಾರ್ಟ್ ಬಿ ಯಲ್ಲಿ ಕೇಳುವಂತಹ 2 ಮಾರ್ಕ್ಸಿನ ಕ್ವಶನ್ಸು, ಓಕೆನಾ. ಇವಾಗ ನಾನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 2024ನ ಆ್ಯನ್ಯುವಲ್ ಪೇಪರ್ ಹೇಳ್ತಾ ಇದ್ದೀನಿ. ಸೊ ಅದರಲ್ಲೂ ಕೂಡ ಕ್ವಶನ್ ನಂಬರು 17, 18, 19, ದೆನ್ 20, 21, ಓಕೆನಾ. 5 ಕ್ವಶನ್ಸ್ ಕೊಡ್ತಾರೆ. 3 ಕ್ವಶನ್ಸಿಗೆ ನೀವು ಆನ್ಸರ್ ಮಾಡಬೇಕು. 2024 ಹೇಳ್ತೀನಿ, ಅದೇ ರೀತಿ 2025 ಕೂಡ ಈ 5 ಕ್ವಶನ್ ಸೇಮ್ ಕ್ವಶನ್ ನಂಬರ್ ಇರುತ್ತೆ. ಅದ್ರ ಜೊತೆಗೆ 1, 2, 3 ಮಾಡೆಲ್ ಕ್ವಶನ್ ಪೇಪರ್ಸು ಈ ವರ್ಷದ್ದು, ಪ್ರಿಪ್ರೇಟ್ರಿ 1, ಪ್ರಿಪ್ರೇಟ್ರಿ 2 ಹೇಳ್ತೀನಿ. ಎಲ್ಲ ಸೇಮ್ ನಂಬರ್ ಕ್ವಶನ್ಸೇ, ಕರೆಕ್ಟಾ? ಸೊ 5 ಚಾಪ್ಟರ್ಸ್ ಇದೆ. ನಿಮಗೆ ಯಾವುದು ಈಸಿನೋ ಆ ಚಾಪ್ಟರ್ ನೀವು ಓದ್ಕೊಳ್ಬೇಕು. ಈಗ ನಾನು 17, 18, 19 ಓದ್ಕೊಳ್ಳೋದಾದರೆ ನೀವೆಲ್ಲ ಪೇಪರ್ದು 17, 18, 19, 17, 18, 19, 17, 18, 19, 17, 18, 19 ಓದ್ಕೋಬೇಕು. ಇಲ್ಲ 18, 20, 21 ನೋಡ್ಕೊಳ್ತೀನಿ ಅಂತ ಎಲ್ಲ ಪೇಪರ್ದು 18, 20, 21, 18, 20, 21, 18, 20, 21 ಹಂಗೆ ನೋಡ್ಕೊಳ್ಬೇಕು. ಇಲ್ಲ ಕೊನೆಯ 3 ನಮಗೆ ಈಸಿ ಅನಿಸ್ತಾ ಇದೆ, ನಾವು ಅದನ್ನೇ ನೋಡ್ಕೊಳ್ತೀವಿ ಅನ್ನೋದಾದರೆ ನಾನು ಕೊಡುವಂತಹ ಎಲ್ಲ ಪೇಪರಿನ 19, 20, 21, 19, 20, 21, 19, 20, 21 ನೋಡ್ಕೊಳ್ಬೇಕು. ಅಂದರೆ ಆ ಕ್ವಶನ್ ನಂಬರಲ್ಲಿ ಯಾವ ಕ್ವಶನ್ ಇದೆಯೋ ಆ ಕ್ವಶನ್ನ ನೀವು ನೋಡ್ಕೊಳ್ಳೇಬೇಕು.
ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಇಲ್ಲ 17, 19, 21 ಸೆಲೆಕ್ಟ್ ಮಾಡ್ಕೊಳ್ಬೋದು. ನಿಮಗೆ ಜರ್ನಲ್ ಎಂಟ್ರಿ ಕಷ್ಟ ಆಗುತ್ತಾ ರಿಟೈರ್ಮೆಂಟಲ್ಲಿ, ಓಕೆ 17, 19, 21 ತೊಗೊಳ್ಳಿ. 21 ಕ್ಯಾಶ್ ಫ್ಲೋ ಅದು ಸ್ಟೇಟ್ಮೆಂಟ್ ಕಷ್ಟ ಆಗುತ್ತಾ, 17, 19, 20 ತೊಗೊಳ್ಳಿ. ಯಾವುದು ಬೇಕಾದ್ರೂ ತೊಗೊಳ್ಳಿ. ಬಟ್ ಇಲ್ಲಿ 17 ತೊಗೊಂಡ್ರೆ ಉಳಿದಿರೋ ಪೇಪರ್ ಎಲ್ಲದರಲ್ಲೂ 17 ತೊಗೊಳ್ಳೇಬೇಕು ನಿಮಗೆ ಈಸಿ ಇದ್ದರೆ. ಇಲ್ಲಿ 17 ಓದ್ತೀನಿ, ಇನ್ನೊಂದರಲ್ಲಿ 18 ಓದ್ತೀನಿ, ಮತ್ತೊಂದರಲ್ಲಿ 7 ಹಂಗೆ ಬರಲ್ಲ. ಅದು 3 ಕ್ವಶನ್ಸ್ ನಿಮಗೆ ಈಸಿ ಆಗಬೇಕು, 6 ಮಾರ್ಕ್ಸ್ ಬರಬೇಕು ಅಂದರೆ ಆಲ್ ಪೇಪರ್ಸ್ 17 ಆರ್ ಆಲ್ ಪೇಪರ್ಸ್ 18 ಆರ್ ಆಲ್ ಪೇಪರ್ಸ್ 19 ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವುದಾದ್ರೂ 3 ನಂಬರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನಾನಿಲ್ಲಿ 17, 19, 20 ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ 3 ಕ್ವಶನಿಗೆ ಪಕ್ಕ ಆನ್ಸರ್ ಬರೆದು 6 ಮಾರ್ಕ್ಸ್ ತೊಗೊಳ್ತೀನಿ ಅನ್ನೋದಾದರೆ ನಾನು ಇವಾಗ ಹೇಳುವಂತಹ ಎಲ್ಲ ಪೇಪರಿನ 17, 19, 20 ನೋಡ್ಕೊಳ್ಬೇಕು. ಓಕೆನಾ? 5 ಮಿನಿಟ್ಸ್ ಇದಕ್ಕೆ ಆಗೋಯ್ತು. ಆಯ್ತು, ಹಾಗಾದರೆ 2 ಮಾರ್ಕ್ಸಿನ ಕ್ವಶನ್ಸ್ ವಿತ್ ಆನ್ಸರ್ಸು ಸ್ಟಾರ್ಟ್ ಮಾಡೋಣ. ಫಸ್ಟು 2025 ಆ್ಯನುವಲ್ ಎಕ್ಸಾಮಲ್ಲಿ ಏನು ಕೇಳಿದಾರೋ ಆ 2 ಮಾರ್ಕ್ಸಿನ ಕ್ವಶನ್ಸನ್ನು ನೋಡ್ಕೊಳ್ಳೋಣ ಫಸ್ಟ್. ಆಯಿತಾ? ಪಾರ್ಟ್ ಬಿ, ಸ್ಟೇಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ನ ಬರೆಯುವಾಗ ಬೋರ್ಡಿನ ಕೀ ಆನ್ಸರ್ಸ್ ಇದೆ ನನ್ನ ಹತ್ರ. ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅದ್ರ ಪ್ರಕಾರನೇ ನೀವು ಬರೆದ್ರೆ ನಿಮಗೂ ಕೂಡ 2 ಮಾರ್ಕ್ಸು ಸಿಕ್ಕೇ ಸಿಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. The capitals of the partners shall remain fixed. Fluctuatingly, the balance in the capital account to fluctuate from time to time. Fixedly, under this method, 2 accounts are maintained for each partner. Fluctuatingly, under this method, only 1 account is maintained for each partner. ಅಥವಾ ಇನ್ನೂ ಒಂದೆರಡು ಡಿಫ್ರೆನ್ಸ್ ಇದೆ, ಯಾವುದಾದ್ರೂ ಬರಿಬಹುದು, ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು, ಗಿವ್ ದ ಜರ್ನಲ್ ಎಂಟ್ರಿ ವೆನ್ ರಿಟೈರಿಂಗ್ ಪಾರ್ಟ್ನರ್ ಈಸ್ ಪೇಯ್ಡ್ ಇನ್ ಫುಲ್ ಕ್ಯಾಶ್ ಅಂತ ಇದೆ. ಪೇಯ್ಡ್ ಇನ್ ಫುಲ್ ಕ್ಯಾಶ್. ಸೊ ಆನ್ಸರ್ನ ಬರೆಯುವಾಗ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಸೊ XXX ಅಸಂಪ್ಷನ್ ಅಮೌಂಟ್ ಇಲ್ಲಿ ಹಾಕಬೇಕು, ನೆರೇಷನ್ನ ಕೂಡ ಬರೀಬೇಕು, ಆವಾಗ ಮಾತ್ರ 2 ಮಾರ್ಕ್ಸ್ ಸಿಗುತ್ತೆ. ಬೀಯಿಂಗ್ ರಿಟೈರಿಂಗ್ ಪಾರ್ಟ್ನರ್ ಬ್ಯಾಲೆನ್ಸ್ ಈಸ್ ಪೇಯ್ಡ್ ಕ್ಯಾಶ್ ಇನ್ ಫುಲ್. ನೆಕ್ಸ್ಟ್ ಒನ್ನು, ನೇಮ್ ಎನಿ 2 ಕೆಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲಿನ ಕೆಟಗರೀಸ್ ಆಲ್ಮೋಸ್ಟ್ ಹೈಯೆಸ್ಟ್ ರಿಪೀಟೆಡ್ ಕ್ವಶನ್ ಇದು. ಆಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್, ಅದು ಬಿಟ್ಟು ಯಾವುದಾದ್ರೂ ಬರಿಬಹುದು. ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಬರಿಬಹುದು, ಪೇಯ್ಡ್ ಅಪ್ ಕ್ಯಾಪಿಟಲ್ ಬರಿಬಹುದು, ಯಾವುದಾದ್ರು ಬರಿಬಹುದು. ಆಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್. ಓಕೆ. ನೆಕ್ಸ್ಟ್ ಒನ್, ರೈಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇದು ಕೂಡ ಹೈಯೆಸ್ಟ್ ರಿಪೀಟೆಡ್ ಕ್ವಶನು. ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಎಕನಾಮಿಕ್ ರಿಸೋರ್ಸಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಆಫ್ ಎ ಬಿಸ್ನೆಸ್. ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್, ಅಥವಾ ಯಾವುದಾದ್ರೂ ಬೇರೆ. ನೆಕ್ಸ್ಟು ಲಾಸ್ಟ್ ಒನ್, ಇದರಲ್ಲಿ ಕ್ವಶನ್ ನಂಬರ್ 21. ಸ್ಟೇಟ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಕೇಳಿದರೆ ಯಾವುದಾದ್ರೂ ಬರೀಬಹುದು ನೋಡಿ ಇಲ್ಲಿ. ಕ್ಯಾಶ್ ರೆಸಿಪ್ಟ್ ಫ್ರಮ್ ರಾಯಲ್ಟೀಸ್, ಫೀಸ್, ಕಮಿಷನ್ ಆ್ಯಂಡ್ ಅದರ್ ರೆವಿನ್ಯೂಸ್, ಕ್ಯಾಶ್ ಪೇಮೆಂಟ್ಸ್ ಟು ಸಪ್ಲೈಯರ್ಸ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಅಥವಾ ನಾನಿಲ್ಲಿ ಬರೆದಿದ್ದೀನಲ್ಲ, ಇದು ಬರಿಬೋದು. ಕ್ಯಾಶ್ ರೆಸಿಪ್ಟ್ ಫ್ರಮ್ ಫೀಸ್ ಅಂತ ಬರಿಬೋದು, ಇಷ್ಟೇ ಸಾಕು. ಕ್ಯಾಶ್ ರೆಸಿಪ್ಟ್ಸ್ ಫ್ರಮ್ ಸೇಲ್ ಆಫ್ ಗೂಡ್ಸ್ ಇದನ್ನು ಕೂಡ ಬರಿಬಹುದು. ಸೊ 2025 ಏನೇನು ಕ್ವಶನ್ ಕೇಳಿದರೆ ನೋಡ್ಕೊಂಡ್ರಾ, ಇಲ್ಲಿ ನೀವು ನೋಡ್ಕೊಳ್ಳಿ ಯಾವ ಕ್ವಶನ್ ಇದೆ ಅಂತ. ಇದನ್ನ ಒಂದು ಕಡೆ ಬರ್ಕೊಳ್ಳಿ. ಕ್ವಶನ್ ನಂಬರ್ 17, 18, 19, 20, 21 ಹಾಕ್ಕೊಳ್ಳಿ. ಅದೇ ರೀತಿ 2024 ಆ್ಯನುವಲ್ ಎಕ್ಸಾಮಿನ ಕ್ವಶನ್ ಪೇಪರಿಗೆ ಬಂದರೆ ಎಗೈನ್ 17, 18, 19, 20, 21ನಲ್ಲಿ ಸೇಮ್ ಚಾಪ್ಟರ್ದೆ ಕ್ವಶನ್ಸ್ ಚೇಂಜ್ ಬಂದಿದೆ. ಇಲ್ಲಿ ಫಿಕ್ಸ್ಡ್ ಫ್ಲಕ್ಚುಯೇಟಿಂಗ್ ಬಂದಲ್ಲಿ ಇಲ್ಲಿ ಪಾರ್ಟ್ನರ್ಶಿಪ್ ಬಂದಿದೆ. ಆ ರೀತಿ ಸೇಮ್ ಚಾಪ್ಟರ್ ಕ್ವಶನ್ಸೇ ಡಿಫ್ರೆಂಟ್ ಕ್ವಶನ್ಸನ್ನು ಕೇಳಿರ್ತಾರೆ. ಹೈಯೆಸ್ಟ್ ರಿಪೀಟೆಡ್ ಇರೋದು ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಪೇಪರ್ನ ನೋಡ್ಕೊಳ್ಳಿ. ಹೇಳ್ತಾ ಹೋಗೋದ ಇವಾಗ 17, ಸ್ಟೇಟ್ ಎನಿ 2 ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಎಗೇನ್ ಇಲ್ಲಿ ಮೆನ್ಷನ್ ಮಾಡಿಬಿಡ್ತೀನಿ, ಡಿಫೈನ್ ಪಾರ್ಟ್ನರ್ಶಿಪ್ ಕೂಡ ಇಂಪಾರ್ಟೆಂಟೇ. ಡಿಫೈನ್ ಪಾರ್ಟ್ನರ್ಶಿಪ್. ಓಕೆ, ಡಿಫೈನ್ ಪಾರ್ಟ್ನರ್ಶಿಪ್ ಶಾರ್ಟಾಗಿ ಬರೆದಿದ್ದೀನಿ, ಕರೆಕ್ಟಾಗಿ ಬರ್ಕೊಳ್ಬೇಕು, ಅದು ಇಂಪಾರ್ಟೆಂಟು. ಸೊ 2024 ಬೋರ್ಡ್ ಕೀ ಆನ್ಸರ್ ಏನಿದೆ ಅದರಲ್ಲಿರುವ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ, ನೀವು ಬೇರೆ ಯಾವುದಾದ್ರೂ ಬರೀಬಹುದು. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್ ಒಂದು ಪಾರ್ಟ್ನರ್ಶಿಪ್ ಡೀಡಿನ ಕಂಟೆಂಟು, ನೇಚರ್ ಆಫ್ ಬಿಸ್ನೆಸ್ಸು ಇನ್ನೊಂದು ಪಾರ್ಟ್ನರ್ಶಿಪ್ ಡೀಡಿನ ಕಂಟೆಂಟು. ನೋಡಿ ಸೇಮ್ ಟು ಸೇಮ್ ಎಗೈನ್ ಮತ್ತೆ ಜರ್ನಲ್ ಎಂಟ್ರಿ ಅಲ್ವಾ, ಹೀಗೆ ಇರುತ್ತೆ ನಿಮ್ದು ಈ ಸಲ ಪೇಪರ್ ಕೂಡ. ಕರೆಕ್ಟಾಗಿ ನೋಡ್ಕೊಳ್ಳಿ. ರೈಟ್ ದ ಜರ್ನಲ್ ಎಂಟ್ರಿ ಫಾರ್ ದ ಅಸೆಟ್ಸ್ ಟೇಕನ್ ಓವರ್ ಬೈ ದ ಪಾರ್ಟ್ನರ್ ಎಟ್ ದ ಟೈಮ್ ಆಫ್ ಡಿಸಲ್ಯೂಷನ್ ಆಫ್ ಎ ಫರ್ಮ್ ಅಂತ ಇದೆ.
ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ರಿಯಲೈಸೇಷನ್ ಅಕೌಂಟ್ ಬರೆಯುವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ರಿಯಲೈಸೇಷನ್ ಅಕೌಂಟ್ ಅಂತ ಬರೆದು ಬೀಯಿಂಗ್ ನೆರೇಷನ್ ಹಾಕಬೇಕು. ಅಸೆಟ್ ಟೇಕನ್ ಓವರ್ ಬೈ ದ ಪಾರ್ಟ್ನರ್. ಜರ್ನಲ್ ಎಂಟ್ರಿಗೆ 1 ಮಾರ್ಕು, ನೆರೇಷನ್ನಿಗೆ 1 ಮಾರ್ಕ್ ಅಂತ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೆರೇಷನ್ನ ಸ್ಕಿಪ್ ಮಾಡಬೇಡಿ, ಬೀಯಿಂಗ್ ಬರಿಬೇಕು. ಇಲ್ಲೂ ಕೂಡ ಬೀಯಿಂಗ್ ಬರಿಬೇಕು. ಬೀಯಿಂಗ್ ಬರೆದುಬಿಟ್ಟೆ ಸ್ಟಾರ್ಟ್ ಮಾಡಿ. ಓಕೆನಾ. ನೆಕ್ಸ್ಟ್ ಒನ್, ವಾಟ್ ಈಸ್ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಇದೆ. ಸೊ ನೀವು ನೋಡ್ಬೋದು, ನಿಮಗೆ ಇವಾಗ 17, 18 ತೊಗೊಳೋದ್ರೆ 17 ಅಂದರೆ ಎಲ್ಲ ಪೇಪರ್ದು 17, 18 ತೊಗೊಳ್ಬೇಕಾಗತ್ತೆ, ಗೊತ್ತಿದೆ ಅಲ್ವಾ. ಸೊ ಆ ರೀತಿ ಇವಾಗ ನಿಮಗೆ ಕೊಡುವಂಥದ್ದು 2024, 25 3 ಮಾಡೆಲು 2, 3, 2, 5, 2, 7 ಪೇಪರ್ ಅಲ್ವಾ. 7 ಪೇಪರಲ್ಲಿ ನೀವು 7, 5ಲಿ ಎಷ್ಟು ಕ್ವಶನ್ಸ್ ಆಗುತ್ತೆ? 35 ಕ್ವಶನ್ಸ್ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು 5 ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂತಿಲ್ಲ, ಜಸ್ಟ್ 3. ಅದು ಯಾವ ನಂಬರ್ನ ತೊಗೊಳ್ತೀರ ಅದು ನಿಮಗೆ ಬಿಟ್ಟಿದ್ದು, ಬಟ್ ಸೇಮ್ ನಂಬರ್ನ ತೊಗೊಳ್ಬೇಕು. 7 ಪೇಪರ್ಸಿಂದ 21 ಕ್ವಶನ್ಸ್ ನೋಡಿಕೊಂಡ್ರೆ ಸಾಕು. ಓಕೆ. ಇಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಇದೆ. ಕಾಲ್ಸ್ ಇನ್ ಅರಿಯರ್ಸ್ ಮೀನಿಂಗ್ ವೆನ್ ಎನಿ ಶೇರ್ ಹೋಲ್ಡರ್ಸ್ ಫೇಲ್ ಟು pay the amount due on allotment or on any of the calls. Such amount is known as calls in arrears. Next, ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಿನ ಆಬ್ಜೆಕ್ಟಿವ್ಸ್ ಕೇಳಿದರು 25ಅಲ್ಲಿ. ಇಲ್ಲಿ ಮೀನಿಂಗ್ ಕೇಳಿದ್ದಾರೆ. ಎಗೈನ್ ಮೀನಿಂಗ್ ಕೂಡ ಇಂಪಾರ್ಟೆಂಟೇ. ಓಕೆನಾ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ದ ಬೇಸಿಕ್ ಆ್ಯಂಡ್ ಫಾರ್ಮಲ್ ಆ್ಯನ್ಯುವಲ್ ರಿಪೋರ್ಟ್ಸ್ through which the corporate management communicates financial information to its owners and various other external parties. Next one, mention any two uses of cash flow statement ಅಂತ ಇದೆ. ನೋಡಿ, ಇಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಯೂಸಸ್ ಆದರೂ ಕೇಳ್ಬೋದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೀನಿಂಗ್ ಆದರೂ ಕೇಳ್ಬೋದು, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಗೆ 2 ಎಕ್ಸಾಂಪಲ್ ಕೇಳ್ಬೋದು, ಆಪರೇಟಿಂಗ್ ಆ್ಯಕ್ಟಿವಿಟಿಗೆ 2 ಎಕ್ಸಾಂಪಲ್ಸ್ ಕೇಳ್ಬೋದು, ಫೈನಾನ್ಸಿಂಗ್ ಆ್ಯಕ್ಟಿವಿಟಿಗೆ 2 ಎಕ್ಸಾಂಪಲ್ಸ್ ಕೇಳ್ಬೋದು. ಸೊ ಈ ರೀತಿ ಇಷ್ಟೇ ಕೇಳೋದಕ್ಕೆ ಸಾಧ್ಯ. ಇಲ್ಲಿ ಕೇಳಿರುವಂಥದ್ದು ಯೂಸಸ್ ಆಫ್ ಕ್ಯಾಶ್ ಫ್ಲೋ ಕೇಳಿದ್ದಾರೆ. ಯಾವುದಾದ್ರು 2 ಯೂಸಸ್ನ ಬರಿಬೇಕು. ಇಟ್ ಹೆಲ್ಪ್ಸ್ ಇನ್ ಅಸೆಂಬ್ಲಿಂಗ್ ದ ಎಬಿಲಿಟಿ ಆಫ್ ದ ಎಂಟರ್ಪ್ರೈಸ್ ಟು ಜನರೇಟ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ಸ್. ಸೆಕೆಂಡ್ ಒನ್, ಇಟ್ ಹೆಲ್ಪ್ಸ್ ಇನ್ ಬ್ಯಾಲೆನ್ಸಿಂಗ್ ಇಟ್ಸ್ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಕ್ಯಾಶ್ ಔಟ್ಫ್ಲೋ. ಸೊ 2024 ಆ್ಯನ್ಯುವಲ್ ಎಕ್ಸಾಮಲ್ಲಿ ಏನು ಕೇಳಿದಾರೋ ಆ ಕ್ವಶನ್ನು ಮುಗೀತು. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ಲಿ ಮಾಡೆಲ್ ಪೇಪರ್ಸ್ ಇದೆಯಲ್ಲ ನಿಮ್ಮದು, ಆ ಮಾಡೆಲ್ ಪೇಪರ್ಸ್ ನೋಡಿಕೊಂಡು ಎಂಡಲ್ಲಿ ಪ್ರಿಪ್ರೇಟ್ರಿ ಪೇಪರಲ್ಲಿರುವಂಥ ಕ್ವಶನ್ಸಿಗೆ ಆನ್ಸರ್ನ ಹೇಳ್ತೀನಿ. ಒನ್ಸ್ ಅಗೈನ್ ಹೇಳ್ತಾ ಇದ್ದೀನಿ, ಪ್ರಿಪರೇಟ್ರಿ ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್ಸು ವೆರಿ 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 ಇಂಪಾರ್ಟೆಂಟ್. ಓಕೆ. ಮಾಡೆಲ್ ಕ್ವಶನ್ ಪೇಪರ್ 1 ರಿಪೀಟ್ ಆಗಿದ್ದನ್ನು ಮತ್ತೆ ಹೇಳಲ್ಲ, ನೀವೇ ನೋಡ್ಕೊಳ್ಳಿ. ಸ್ಟೇಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ನೀವೇ ಪ್ಲಸ್ ಹಾಕ್ಕೊಳ್ಳಿ, ರಿಪೀಟ್ ಆಗಿದೆ. Give the journal entry to close revaluation account when there is loss at the time of retirement of a partner. All partners capital account debtor to revaluation account being loss on revaluation transferred to all partners capital account. Next, 2 categories of share capital repeat ಆಗಿದೆ, ಹೇಳಲ್ಲ. ರೈಟ್ ಎನಿ ಟು ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ರಿಪೀಟ್ ಆಗಿದೆ, ಅದನ್ನೇ ನೋಡ್ಕೊಳ್ಳಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೀನಿಂಗ್, ಆವಾಗ ನಾವು ಯೂಸಸ್ ಕೇಳಿದ್ರು, ಈಗ ಮೀನಿಂಗ್ ಇದೆ. ಆವಾಗ ನಾನು ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೇಳಿದ್ದು ನಿಮಗೇನಾದರೂ ಪಾಯಿಂಟ್ ಲಾಂಗ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಶಾರ್ಟ್ ಪಾಯಿಂಟ್ ಮಾಡಿದ್ದೀನಿ, ಅದು ಬೇಕಾದರೂ ಬರ್ಕೊಳ್ಬಹುದು. 20th ಕ್ವಶನಿಗೆ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಇಲ್ಲಿ 2 ಟಾಪಿಕ್ ಬಂತು. ಯಾವುದು? ಒಂದು ಆಬ್ಜೆಕ್ಟಿವ್ಸು, ಇನ್ನೊಂದು ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಂತಲ್ಲ. ಮೀನಿಂಗ್ ಓಕೆ, ಆಬ್ಜೆಕ್ಟಿವ್ಸ್ ಇದೆರಡು ಕೂಡ ಬರಿಬಹುದು. ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫ್ಲೋಸ್, ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್ ಕೂಡ ಬರಿಬೋದು. ಓಕೆ. ಇವಾಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೀನಿಂಗಿಗೆ ಬಂದರೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ದ important financial statement which shows inflows and outflows of cash and cash equivalents from various activities of a company during a specific period. So model question paper 1 ಮುಗೀತು, ಕರೆಕ್ಟಾ? ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ 2 ಆಲ್ರೆಡಿ ಹೇಳಿದ್ದೀನಿ. ಡಿಫೈನ್ ಪಾರ್ಟ್ನರ್ಶಿಪ್ ಇಂಪಾರ್ಟೆಂಟ್ ಅಂತ, ಅಲ್ಲಿ ಪಾರ್ಟ್ನರ್ಶಿಪ್ ಡಿನ ಕಂಟೆಂಟ್ಸ್ ಕೇಳಿದರು. ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಕೇಳಿದರೆ, ಪಾರ್ಟ್ನರ್ಶಿಪ್ ಈಸ್ ಡಿಫೈನ್ಡ್ ಆಸ್ ದ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂತ ಬರೀರಿ. ಅದಾದಮೇಲೆ ನಿಮಗೆ 2 ಮಾರ್ಕ್ಸಿನ ಒಂದು ಕ್ವಶನನ್ನು ಕೇಳಿದ್ದಾರೆ. ಅಫ್ಕೋರ್ಸ್
ನಾಡಿದ್ದು ನಡೆಯುವಂತಹ ಆ್ಯನುವಲ್ ಎಕ್ಸಾಮಲ್ಲಿ 2 ಮಾರ್ಕ್ಸಲ್ಲಿ ಒಂದು ಪ್ರಾಬ್ಲಮ್ ಕೂಡ ಇರುತ್ತೆ. ಅದು ಯಾವ ಪ್ರಾಬ್ಲಮ್ ಅಂತ ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ, ಪ್ರಾಬ್ಲಮ್ಸು ಕೂಡ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ಯಾವುದು ಅಂತ. ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡೇಟ್ ಟು 2 year ಪರ್ಚೇಸ್ ಆಫ್ ದ ಆವರೇಜ್ ಪ್ರಾಫಿಟ್ ಆಫ್ ದ ಲಾಸ್ಟ್ 4 years. ದ ಟೋಟಲ್ ಪ್ರಾಫಿಟ್ ಆಫ್ ದ ಲಾಸ್ಟ್ 4 years ಆರ್ 60,000. ಕ್ಯಾಲ್ಕುಲೇಟ್ ದ ಗುಡ್ ವಿಲ್ ಆಫ್ ದ ಫರ್ಮ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ನೆನಪಿರಲಿ, ಟೋಟಲ್ ಇಯರ್ಸು 4 years ಇಂದು ಪ್ರಾಫಿಟ್ಟು 60,000, 2 year ಪರ್ಚೇಸ್. ಓಕೆನಾ? ಅಲ್ಲಿಗೆ ನೀವು ಫಸ್ಟ್ ಏನು ಮಾಡಬೇಕು, ಆವರೇಜ್ ಪ್ರಾಫಿಟ್ಟು ಲಾಸ್ಟ್ 4 years ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್ಡ್ ಏನಿದೆ ಅದು ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಅದೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನಿಮಗೇನು ಬೇಕು, ಆವರೇಜ್ ಪ್ರಾಫಿಟ್ ಬೇಕು. ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಾರ್ಮುಲಾ ಆವರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 4 years ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್ಡು. ಆವರೇಜ್ ಪ್ರಾಫಿಟ್ ಸಿಕ್ಕಿದ್ರಲ್ವ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದು. ಹಾಗಾಗಿ ಆವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಟೋಟಲ್ ಪ್ರಾಫಿಟ್ಟು ನಂಬರ್ ಆಫ್ ಇಯರ್ಸು ಎಷ್ಟಿದೆ ನೋಡಿದ್ರೆ ನಿಮಗೆ ಆವರೇಜ್ ಪ್ರಾಫಿಟ್ಟು ಸಿಗುತ್ತೆ. ಟೋಟಲ್ ಪ್ರಾಫಿಟ್ಟು 60,000 ಇಲ್ಲೇ ಕೊಟ್ಟಿದ್ದಾರಲ್ಲ. ಲಾಸ್ಟ್ 4 year ಪ್ರಾಫಿಟ್ ಎಷ್ಟಂತೆ 60,000. ಅಂದರೆ 4 ವರ್ಷಕ್ಕೆ 60,000 ಪ್ರಾಫಿಟ್ ಆದರೆ ಆವರೇಜ್ ಪ್ರಾಫಿಟ್ ಎಷ್ಟು, 60,000 ಬೈ 4 ಮಾಡಿದ್ರಾಯಿತು, 15,000 ಸಿಕ್ತು. ಅಲ್ಲಿಗೆ ಆವರೇಜ್ ಪ್ರಾಫಿಟ್ ಸಿಕ್ತು 15,000. ಎಷ್ಟು ಇಯರ್ ಪರ್ಚೇಸ್ ಅಂತ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ, 2 year ಪರ್ಚೇಸ್. ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 2 year ಪರ್ಚೇಸ್. ಸೊ ಆವರೇಜ್ ಪ್ರಾಫಿಟ್ ಏನು ಬಂದಿದೆ ಅಲ್ಲ ಅದನ್ನು 2 year ಪರ್ಚೇಸ್ ಜೊತೆಗೆ ಮಲ್ಟಿಪ್ಲೈ ಮಾಡಿ ಬರೋದ್ರಾಯಿತು, 30,000 ಬರುತ್ತೆ ಆನ್ಸರು. ಓಕೆ, ನೆಕ್ಸ್ಟು ಗಿವ್ ದ ಮೀನಿಂಗ್ ಆಫ್ ಓವರ್ ಸಬ್ಸ್ಕ್ರಿಪ್ಷನ್ ಕೇಳಿದ್ದಾರೆ. ಓವರ್ ಸಬ್ಸ್ಕ್ರಿಪ್ಷನು ಅಂಡರ್ ಸಬ್ಸ್ಕ್ರಿಪ್ಷನು ಮೀನಿಂಗು ಇಂಪಾರ್ಟೆಂಟು. ಓವರ್ ಅಂತ ಹೇಳಿದ್ರೆ ವೆನ್ ದ ಕಂಪನಿ ರಿಸೀವ್ಸ್ ಅಪ್ಲಿಕೇಶನ್ಸ್ ಫಾರ್ ಮೋರ್ ನಂಬರ್ ಆಫ್ ಶೇರ್ಸ್ ದ್ಯಾನ್ ದ ನಂಬರ್ ಆಫ್ ಶೇರ್ಸ್ ಆಫರ್ ಟು ದ ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್ ಅಂತ ಬರೀರಿ. ನೆಕ್ಸ್ಟು ರೈಟ್ ಎನಿ ಟು ಎಕ್ಸಾಂಪಲ್ಸ್ ಫಾರ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಫೈನಾನ್ಸಿಂಗ್ ಆಲ್ರೆಡಿ ಹೇಳಿದ್ದೀನಿ. ಫೈನಾನ್ಸಿಂಗ್ ಆ್ಯಕ್ಟಿವಿಟಿ, ಆಪರೇಟಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಇಂಪಾರ್ಟೆಂಟ್ ಅಂತ. ಸೊ ಬರಿಬೇಕು. ಇಲ್ಲಿ ನೋಡಿ, ಸ್ಟೇಟ್ ಎನಿ ಟು ಐಟಮ್ಸ್ ದಟ್ ಆರ್ ಶೋನ್ ಅಂಡರ್ ದ ಹೆಡ್ ಕರೆಂಟ್ ಲಯಬಿಲಿಟೀಸ್ ಅಂತ ಕೇಳಿದ್ರು. ಬಿಟ್ಟಿದ್ದೆ ಈ ಕ್ವಶನು. ಟ್ರೇಡ್ ಪೇಯಬಲ್ಸು, ಕರೆಂಟ್ ಲಯಬಿಲಿಟಿ ಅಂಡರಲ್ಲಿ ಯಾವ್ದು ಬರುತ್ತೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಟ್ರೇಡ್ ಪೇಯಬಲ್ಸು, ಶಾರ್ಟ್ ಟರ್ಮ್ ಬಾರೋಯಿಂಗ್ಸು. ನೆಕ್ಸ್ಟು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸಿಂದು 2 ಎಕ್ಸಾಂಪಲ್ ಹೇಳೋದಾದರೆ, ಕ್ಯಾಶ್ ಪ್ರೊಸೀಡ್ಸ್ ಫ್ರಮ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್, ಕ್ಯಾಶ್ ಪ್ರೊಸೀಡ್ಸ್ ಫ್ರಮ್ ಇಶ್ಯೂ ಆಫ್ ಡಿಬೆಂಚರ್ಸು. ಇಲ್ಲಿಗೆ ಮಾಡಲ್ ಕ್ವಶನ್ ಪೇಪರ್ 2 ಏನಿದೆ ಮುಗೀತು. ಇವಾಗ ನಿಮಗೊಂದು ಐಡಿಯಾ ಸಿಕ್ಕಿರ್ಬೋದು ಯಾವ್ಯಾವ ಟಾಪಿಕ್ನ ತೊಗೊಂಡ್ರೆ ಬೆಟರು ಅಂತ ಅಲ್ವಾ. ಓಕೆ, ನೆಕ್ಸ್ಟ್ ಒನ್ನು ಮಾಡಲ್ ಪೇಪರ್ 3ಯಲ್ಲಿ ಕೇಳಿರುವಂತಹ 2 ಮಾರ್ಕ್ಸಿನ ಕ್ವಶನ್ಸು. ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಕೇಳಿದ್ದಾರೆ. ನೋಡಿ, ಡಿಫೈನ್ ಪಾರ್ಟ್ನರ್ಶಿಪ್ ಆಯಿತು, ಪಾರ್ಟ್ನರ್ಶಿಪ್ ಡೀಡಿನ ಕಂಟೆಂಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ದಾರೆ. ಹೇಗಿದ್ದರೂ ಕೂಡ ನಾವು ಕಂಟೆಂಟ್ ಕೂಡ ಓದಿರ್ತೀವಿ, ಸೊ ಅದ್ರ ಜೊತೆಗೆ ಆನ್ಸರ್ನ ಬರೆಯೋದು ಬೆಟರು. ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿದರೆ ದ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್, ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ, ಇದು ಯಾವುದು ಡೀಡಿನ ಕಂಟೆಂಟ್ಸು. ಸೊ ಆರಾಮಾಗಿ ನೀವು ಬರಿಬಹುದು. ನೆಕ್ಸ್ಟು 2 ಮಾರ್ಕ್ಸಿನ ಕ್ವಶನ್ಸು. ಇದರಲ್ಲಿ ಕೇಳಿರೋದು ಗಿವ್ ದ ಜರ್ನಲ್ ಎಂಟ್ರಿ ಟು ಕ್ಲೋಸ್ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವೆನ್ ಪೇಮೆಂಟ್ ಈಸ್ ಮೇಡ್ ಇಮಿಡಿಯೇಟ್ಲಿ ಅಂತ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಪೇಮೆಂಟು ಅಥವಾ ಪೇಯ್ಡ್ ಕ್ಯಾಶ್ ಇನ್ ಫುಲ್ ಅಂತ ಬಂದರೂ ಕೂಡ ಒಂದೇ ಎಂಟ್ರಿ, ಕರೆಕ್ಟ್ ನೋಡ್ಕೊಳ್ಳಿ. ಇಲ್ಲಿ ಇಮಿಡಿಯೇಟ್ ಪೇಮೆಂಟ್ ಅಂತ ಇದೆ. ಸೇಮ್ ಕ್ವಶನಲ್ಲಿ ಪೇಯ್ಡ್ ಇನ್ ಕ್ಯಾಶ್ ಇನ್ ಫುಲ್ ಅಂತ ಬಂದರೂ ಇದೇ ಎಂಟ್ರಿ. ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಪೇಮೆಂಟ್ ಮೇಡ್ ಟು ರಿಟೈರಿಂಗ್ ಪಾರ್ಟ್ನರು. ನೆಕ್ಸ್ಟು ಲಾಸ್ಟ್ ಒನ್ನು ಇಲ್ಲಿ ಕೇಳಿರುವಂಥದ್ದು ರೈಟ್ ಟು ಆಬ್ಜೆಕ್ಟಿವ್ಸ್ ಆಫ್ ಪ್ರಿಪೇರಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿನ ಆಬ್ಜೆಕ್ಟಿವ್ಸು. ಅಲ್ಲಿ ನಿಮಗೇನು ಕೇಳಿದರು, ಕರೆಂಟ್ ಅಸೆಟ್ಸ್ ಅಂಡರಲ್ಲಿ ಯಾವುದು ಬರುತ್ತೆ ಕೇಳಿದರು. ಇಲ್ಲಿ ಬಿಲ್ಡಿಂಗ್ ಏನಾಗುತ್ತೆ, ಅನ್ಕ್ಲೈಮ್ಡ್ ಡಿವಿಡೆಂಡ್ ಏನಾಗುತ್ತೆ ಅಂತ 20th ಕ್ವಶನ್ ಕೇಳಿದ್ದಾರೆ. ಸೊ ಈ ರೀತಿ ಕ್ವಶನ್ಸ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 20 ಕ್ವಶನ್ಸ್ಗಳಿಗೆ ನೀವು ಪ್ರಿಪೇರ್ ಆಗ್ತೀರಿ ಅಂತ ಎಲ್ಲ ಪೇಪರ್ದು 20 ಕಡೆ ಕ್ವಶನ್ನ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಂಡಿದ್ರೆ ಇದು ಇಂಪಾರ್ಟೆಂಟು. ಬಿಲ್ಡಿಂಗನ್ನು ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ತೀವಿ, ಅನ್ಕ್ಲೈಮ್ಡ್ ಡಿವಿಡೆಂಡ್ನ ಅದರ್ ಕರೆಂಟ್ ಲಯಬಿಲಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಂದು 2 ಆಬ್ಜೆಕ್ಟಿವ್ಸ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಕೆಲವೊಂದು ಸ್ಟೂಡೆಂಟ್ಸು 21 ಕ್ವಶನ್ನೇ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಮೇಡಮ್, ಅದನ್ನೇ ಓದ್ತೀವಿ ಅನ್ನೋರು ಇರ್ತೀರಿ. ಸೊ 21 ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ 21 ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡಬೇಕಾಗುತ್ತೆ. ಸೊ ಆಬ್ಜೆಕ್ಟಿವ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಟು ಪ್ರೊವೈಡ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫ್ಲೋಸ್ ಆಫ್ ಆ್ಯನ್ ಎಂಟರ್ಪ್ರೈಸ್ ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ಪೀರಿಯಡ್, ಟು ಪ್ರೊವೈಡ್ ಬೇಸಿಸ್ ಟು ಅಸೆಸ್ ದ ಎಬಿಲಿಟಿ ಆಫ್ ದ ಎಂಟರ್ಪ್ರೈಸ್ ಅಂತ ಬರೀರಿ. ಸೊ ಇಲ್ಲಿಗೆ 3 ಮಾಡೆಲ್ ಪೇಪರು ಮುಗೀತು. ಅದೇ ರೀತಿಯಾಗಿ 2024 ಆ್ಯನುವಲ್ ಎಕ್ಸಾಮ್ ಕ್ವಶನ್ನು ಮುಗೀತು. 2025
ಆ್ಯಂಡ್ 4 2 ವರ್ಷದ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು ಮುಗೀತು. ನೆಕ್ಸ್ಟು ಇಲ್ಲಿ ಇವಾಗ ಪ್ರಿಪರೇಟರಿ 1 ಏನಿದೆ ಅದರಲ್ಲಿ ಕೇಳಿರುವಂತಹ 2 ಮಾರ್ಕ್ಸಿನ ಕ್ವಶನ್ಸ್ ಲಿಸ್ಟಿಗೆ ಬಂದೆ. ಸೊ ಇಲ್ಲೂ ಕೂಡ ಒಂದು ಪ್ರಾಬ್ಲಮ್ ಇದೆ, ಗಮನ ಇಟ್ಟು ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಸೊ ಫಸ್ಟ್ ಒನ್ನು ಇಲ್ಲಿ ಗಿವ್ ದ ಮೀನಿಂಗ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಕೊಟ್ಟಿದ್ದಾರಲ್ಲ, ನೀವು ಇವಾಗ ಆಲ್ರೆಡಿ ಫಿಕ್ಸ್ಡ್ ಕ್ಯಾಪಿಟಲು ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಏನಿದೆ ಅದಕ್ಕೆ ಡಿಫ್ರೆನ್ಸನ್ನು ಕಲ್ತಿದ್ದೀರಿ ತಾನೆ. ಸೊ ಏನು ಮಾಡಿ, ಫಿಕ್ಸ್ಡ್ ಕೇಳಿದ್ರೆ ಫಿಕ್ಸ್ಡ್ ಲೈನಲ್ಲಿ ಏನಿತ್ತು ಆ ಆನ್ಸರ್ನ ಬರೀರಿ, ಫ್ಲಕ್ಚುಯೇಟಿಂಗ್ ಮೀನಿಂಗ್ ಕೇಳಿದ್ರೆ ಫ್ಲಕ್ಚುಯೇಟಿಂಗ್ ಲೈನಲ್ಲಿ ಏನು ಆನ್ಸರ್ ಇತ್ತು ಆ ಆನ್ಸರ್ನ ಬರೀರಿ, ಡಿಫ್ರೆನ್ಸ್ ಕೇಳಿದ್ರೆ ಎರಡನ್ನೂ ಬರೀರಿ. ನೋಡಿ, ಈಗ ಡಿಫ್ರೆನ್ಸ್ ಕೇಳಿದ್ರೆ ಇದಕ್ಕೆ 2 ಪಾಯಿಂಟು ಇದಕ್ಕೆ 2 ಪಾಯಿಂಟು ಬರೀತೀರಿ. ಫಿಕ್ಸ್ಡ್ ಕೇಳಿದರೆ ಫಿಕ್ಸ್ಡಿನ ಪಾಯಿಂಟ್ ಮಾತ್ರ ಬರೆದಿಟ್ಟು ಬನ್ನಿ, ಫ್ಲಕ್ಚುಯೇಟಿಂಗ್ ಕೇಳಿದರೆ ಫ್ಲಕ್ಚುಯೇಟಿಂಗ್ ಪಾಯಿಂಟ್ ಮಾತ್ರ ಬರೆದು ಬನ್ನಿ. ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡಲ್ಲ. ಓಕೆ, ನೆಕ್ಸ್ಟು ರೈಟ್ ಎನಿ 2 ವೇಸ್ ಸೆಟ್ಲ್ಮೆಂಟ್ ಆಫ್ ಕ್ಲೈಮ್ಸ್ ಆಫ್ ದ ಡಿಸೀಸ್ಡ್ ಪಾರ್ಟ್ನರ್. ಡಿಸೀಸ್ಡ್ ಪಾರ್ಟ್ನರಿಗೆ ನಾವು ಸೆಟ್ಲ್ಮೆಂಟ್ ಮಾಡೋದು 2 ವೇಸ್ ಯಾವುದು? 1 ವೇ ಇಮ್ಮಿಡಿಯೇಟ್ ಪೇಮೆಂಟು, ಇನ್ನೊಂದು ಟ್ರಾನ್ಸ್ಫರ್ ಆಫ್ ದ ಅಮೌಂಟ್ ಟು ಹಿಸ್ ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್ ಅಂತ ಬರಿಬಹುದು. ನೆಕ್ಸ್ಟು ಇದೇ ಒಂದು ಚಾಪ್ಟರಲ್ಲಿ ಒಂದು 2 ಮಾರ್ಕ್ಸಿನ ಪ್ರಾಬ್ಲಮ್ ಕೂಡ ರೈಸ್ ಮಾಡಬಹುದು. ಫಾರ್ ಎಕ್ಸಾಂಪಲಿಗೆ ಒಂದು ಪ್ರಾಬ್ಲಮ್ ಹೇಳಿರ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ABC ಅನ್ನುವಂತಹ 3 ಜನ ಪಾರ್ಟ್ನರ್ಸ್ ಇರ್ತಾರೆ, ಅವರ ರೇಷಿಯೋ 5:4:1 ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ B ಏನಾಗಿರ್ತಾನೆ, ಡೆತ್. ಇದು ಡೆತ್ ಆಫ್ ಎ ಪಾರ್ಟ್ನರ್ ಅಲ್ಲ, B ಡೆತ್ ಆಗಿದ್ದಾನೆ. ಸೊ ಟೋಟಲ್ ಪ್ರಾಫಿಟ್ಟು ಈ ಒಂದು ಬಿಸ್ನೆಸ್ಸಲ್ಲಿ, ಯಾವುದೋ ಒಂದು ಬಿಸ್ನೆಸ್ ಅಂತ ಅಂದ್ಕೊಳ್ಳಿ, ಟೋಟಲ್ ಪ್ರಾಫಿಟ್ಟು 12,000 ಇದೆ. ಓಕೆ ಅಲ್ವಾ? ಸೊ ಆಲ್ಮೋಸ್ಟ್ ಬಿಸ್ನೆಸ್ಸಿನ ಸ್ಟಾರ್ಟಿಂಗ್ ಡೇಟು ನಿಮಗೆ ಗೊತ್ತಿದೆ, ಯಾವಾಗಲೂ ಕೂಡ 1/4 ಸ್ಟಾರ್ಟ್ ಆಗಿ 31 ಮಾರ್ಚಿಗೆ ಎಂಡ್ ಆಗುತ್ತೆ. ಏಪ್ರಿಲ್ 1ಗೆ ಸ್ಟಾರ್ಟ್ ಆಗಿ 31 ಮಾರ್ಚಿಗೆ ಎಂಡ್ ಆಗುತ್ತೆ. ಸೊ ಇವಾಗ ಏನಾಗಿದೆ, ABC ಅನ್ನುವಂಥ ಪಾರ್ಟ್ನರ್ಸು B ಡೆತ್ ಆಗಿದ್ದಾನೆ, ಅವ್ರನ್ನ ರೇಷಿಯೋ 5:4:1 ಇದೆ, 12,000 ಇದೆ. ಇವಾಗ Bಗೆ ಎಷ್ಟು ಪ್ರಾಫಿಟ್ ಕೊಡಬೇಕು ಅಂತ ನೀವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀರಿ? ಸೊ B ಅಂತ ಬಂದರೆ ಟೋಟಲ್ ಪ್ರಾಫಿಟ್ ಎಷ್ಟು, 12,000 ಇಂಟು ಅವನು ಇವಾಗ ಡೆತ್ ಆಗಿರುವಂತಹ ಡೇಟ್ ನಮಗೆ ಬೇಕು. ಸೊ ಡೆತ್ ಡೇಟ್ನ ಇಲ್ಲಿ ಬರಿತಾ ಇದ್ದೀನಿ. ಅವನು ಡೆತ್ ಆಗಿದೆ ಯಾವಾಗ ಅಂತ, 36ಗೆ ಡೆತ್ ಆಗಿದ್ದಾನೆ. ಅಲ್ಲಿಗೆ 6th ಅಂತ ಹೇಳಿದರೆ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಯಾವಾಗ, ಏಪ್ರಿಲ್, ಮೇ, ಜೂನು. 6 ಅಂತ ಹೇಳಿದ್ರೆ ಜೂನು. ಅಲ್ಲಿಗೆ 3 ತಿಂಗಳು ಅವ್ನು ಬಿಸ್ನೆಸ್ಸಲ್ಲಿ ಇದ್ದಿದ್ದು ಎಷ್ಟು ತಿಂಗಳು, 3 ತಿಂಗಳು. ಅವನು ಎಷ್ಟು ತಿಂಗಳಿದ್ದೋ ಅಷ್ಟು ತಿಂಗಳು ಕೊಡಬೇಕಲ್ಲ, ಹಾಗಾಗಿ 3. ಸೊ 12ಅಲ್ಲಿ 3 ತಿಂಗಳು, 3 ಮಂತ್ಸ್ ಮಾತ್ರ ಇದ್ದ. ಆ್ಯಂಡ್ ಅವನ ಶೇರ್ ಬಂದರೆ 4/5, 5, 4, 9, 10, 4/10 ಆಗುತ್ತೆ. ಸೊ ಈ ರೀತಿ 2 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ನ ಕೊಡ್ಬೋದು. ಕ್ಯಾಲ್ಕುಲೇಟ್ ಮಾಡಿದಾಗ 1200 ಆನ್ಸರ್ ಬರುತ್ತೆ. ಸೊ 2 ಮಾರ್ಕ್ಸಿಗೆ ಈ ರೀತಿ ಸಿಂಪಲ್ ಪ್ರಾಬ್ಲಮ್ ಕೂಡ ಕೇಳ್ಬೋದು. ನೆಕ್ಸ್ಟ್ ಒನ್ನು ಇಲ್ಲಿ ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್ ಕೇಳಿದ್ದಾರೆ. 19th ಕ್ವಶನ್ನು ಇಶ್ಯೂ ಆಫ್ ಶೇರ್ಸು. ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ಈಸಿ ಇದೆ. ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್. ಓಕೆನಾ? 19 ಮುಗೀತು. ನೆಕ್ಸ್ಟು ಮೆನ್ಷನ್ 2 ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕೇಳಿದ್ದಾರೆ. ಟೈಪ್ಸು ಕ್ವಶನ್ ನಂಬರ್ 20. ಬ್ಯಾಲೆನ್ಸ್ ಶೀಟ್, 1 ಈಸ್ ಬ್ಯಾಲೆನ್ಸ್ ಶೀಟ್, ಸೆಕೆಂಡ್ 1 ಈಸ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಓಕೆ, ನೆಕ್ಸ್ಟು ಲಾಸ್ಟ್ ಒನ್. ನಾನಿಲ್ಲಿ ಹೇಳಿರೋದು ನಿಮಗೆ ಕ್ವಶನ್ ನಂಬರ್ 18ನಲ್ಲೂ ಒಂದು ಈ ರೀತಿ ಪ್ರಾಬ್ಲಮ್ನ ಕೇಳಬಹುದು ಅಂತ, ಬಟ್ ಇಲ್ಲಿ 21ನಲ್ಲಿ ಒಂದು ಪ್ರಾಬ್ಲಮ್ನ ಕೇಳಿದ್ದಾರೆ. ಸೊ ಇದಕ್ಕೆ ಸೊಲ್ಯೂಷನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಈಸಿ, ಇದು ವೆರಿ ಈಸಿ ಸೊಲ್ಯೂಷನ್. ಕ್ವಶನ್ ನಂಬರ್ನ ಹಾಕ್ಕೊಳ್ಳಿ 21. ಓಕೆನಾ? ರೆವಿನ್ಯೂ ಫ್ರಮ್ ಆಪರೇಷನ್ನು, ರೆವಿನ್ಯೂ ಇಲ್ಲೇನಿದೆ ಅದು ಬರ್ಕೊಳ್ತಾ ಇದ್ದೀನಿ. ರೆವಿನ್ಯೂ ಫ್ರಮ್ ಆಪರೇಷನ್ಸು 48,000 ಕೊಟ್ಟಿದ್ದಾರೆ. ಓಪನಿಂಗ್ ಟ್ರೇಡ್ ರಿಸಿವಬಲ್ಸು 8,000 ಇದೆ. ಕ್ಲೋಸಿಂಗ್ ಟ್ರೇಡ್ ರಿಸಿವಬಲ್ಸು 6,000 ಇದೆ. ಸೊ ನಾವು ಹೇಗೆ ಇದನ್ನು ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಫೈಂಡ್ ಔಟ್ ಕೇಳಿರೋದೇನು, ಕ್ಯಾಲ್ಕುಲೇಟ್ ಕ್ಯಾಶ್ ರೆಸಿಪ್ಟ್ ಫ್ರಮ್ ಕಸ್ಟಮರು. ಅದು ಬರ್ಕೊಳ್ಳಿ ನೀವು. ಕ್ಯಾಲ್ಕುಲೇಟ್ ಕ್ಯಾಶ್ ರೆಸಿಪ್ಟ್ ಫ್ರಮ್ ಕಸ್ಟಮರ್ ಬರ್ಕೊಂಡ್ರೆ ಈಕ್ವಲ್ಸು ರೆವಿನ್ಯೂ ಫ್ರಮ್ ಆಪರೇಷನ್ ಇದೆಯಲ್ಲ, ಫುಲ್ ಬರಿಬೇಕು. ರೆವಿನ್ಯೂ ಫ್ರಮ್ ಆಪರೇಷನ್ ಪ್ಲಸ್ ಓಪನಿಂಗ್ ಟ್ರೇಡ್ ರಿಸೀವಬಲ್ಸ್. ನೆಕ್ಸ್ಟು ಇದು ಮೈನಸ್ ರೆವಿನ್ಯೂ ಫ್ರಮ್ ಆಪರೇಷನ್ನು 48,000ನ ಬರೀರಿ, ಪ್ಲಸ್ಸು ಓಪನಿಂಗ್ ಟ್ರೇಡ್ ರಿಸೀವಬಲ್ಲು 8,000 ಬರೀರಿ, ಮೈನಸ್ ಫಾರ್ಮುಲಾನೇ ಮೈನಸ್ ಕ್ಲೋಸಿಂಗ್ ಟ್ರೇಡ್ ರಿಸೀವಬಲ್ ಏನಿದೆ ಅದನ್ನು ಮೈನಸ್ ಮಾಡಿ, ಕ್ಲೋಸಿಂಗ್ ಟ್ರೇಡ್ ರಿಸೀವಬಲ್ಸ್. ಸೊ 48ಗೆ 8 ಸೇರಿಸಿದ್ರೆ ಎಷ್ಟಾಯಿತು, 56,000 ಮೈನಸ್ ಕ್ಲೋಸಿಂಗು ಲೆಸ್ ಮಾಡಬೇಕಲ್ವಾ, 6,000
50,000 ಆಯಿತು. ಇದು ಆನ್ಸರ್. ಇಷ್ಟೇ, ಇಲ್ಲೇನಿಲ್ಲ. ಅವ್ರು ಕೊಟ್ಟಿರುವಂಥ ರೆವಿನ್ಯೂ ಫ್ರಮ್ ಆಪರೇಷನ್ 48ಗೆ ಓಪನಿಂಗ್ ಟ್ರೇಡನ್ನು ಆ್ಯಡ್ ಮಾಡೋದು, 2 ಅಮೌಂಟ್ ಆ್ಯಡ್ ಮಾಡೋದು, ಕ್ಲೋಸಿಂಗ್ ಇರೋ ಅಮೌಂಟನ್ನು ಲೆಸ್ ಮಾಡಿ ಬರೆಯೋದಷ್ಟೇ. ಸೊ ಆಲ್ಮೋಸ್ಟು ಟ್ರೇಡ್ ರಿಸೀವಬಲ್ ಆಗಿರ್ಬೋದು, ಟ್ರೇಡ್ ಪೇಯಬಲ್ ಆಗಿರ್ಬೋದು, ಇದೆಲ್ಲದೂ ಸೇಮು. ರೆವಿನ್ಯೂ ಫ್ರಮ್ ಆಪರೇಷನ್ಸಿಗೆ ಓಪನಿಂಗ್ನ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ನ ಲೆಸ್ ಮಾಡಬೇಕು. ಓಪನಿಂಗ್ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ಲೆಸ್ ಮಾಡಬೇಕು. ಇನ್ವೆಂಟರಿ ಬಂದರೆ ಮಾತ್ರ, ಇನ್ವೆಂಟರಿ ಇದ್ದರೆ ಮಾತ್ರ ಓಪನಿಂಗ್ ಇನ್ವೆಂಟರಿಯನ್ನು ಲೆಸ್ ಮಾಡಿ ಕ್ಲೋಸಿಂಗ್ ಇನ್ವೆಂಟರಿಯನ್ನು ಆ್ಯಡ್ ಮಾಡ್ತೀವಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದೇನಿದು ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಮೌಂಟಿಗೆ ಎಲ್ಲ ಓಪನಿಂಗು ಆ್ಯಡ್ ಮಾಡ್ತೀವಿ, ಎಲ್ಲ ಕ್ಲೋಸಿಂಗು ಲೆಸ್ ಮಾಡ್ತೀವಿ. ಆದರೆ ಇನ್ವೆಂಟರಿ ಮಾತ್ರ ಓಪನಿಂಗ್ ಇನ್ವೆಂಟರಿನ ಆ್ಯಡ್ ಮಾಡಿ ಕ್ಲೋಸಿಂಗ್ ಇನ್ವೆಂಟರಿನ ಲೆಸ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ಲಿಗೆ ಹೇಳ್ಬಿಡ್ತೀನಿ. ಇದು ಎಕ್ಸಾಂಪಲ್ಲು. ರೆವಿನ್ಯೂ ಫ್ರಮ್ ಆಪರೇಷನ್ನು 1,20,000 ಇದೆ ಅಂತ ಅಂದ್ಕೊಳ್ಳಿ, ಆಯಿತಾ. ಓಪನಿಂಗ್ ಇನ್ವೆಂಟರಿ 22,000 ಇದೆ ಅಂತ ತಿಳ್ಕೊಂಡ್ರೆ, ಕ್ಲೋಸಿಂಗ್ ಇನ್ವೆಂಟರಿ 27,000 ಅಂತ ತಗೊಳ್ಳಿ. ಸೊ ರೂಲ್ಸ್ ಪ್ರಕಾರ ನಾವೇನು ಮಾಡ್ತಾಯಿದ್ವಿ, ರೆವಿನ್ಯೂ ಫ್ರಮ್ ಆಪರೇಷನ್ಗೆ ಓಪನಿಂಗನ್ನು ಪ್ಲಸ್ ಮಾಡ್ತಾಯಿದ್ವಿ, ಕ್ಲೋಸಿಂಗ್ನ ಮೈನಸ್ ಮಾಡ್ತಾಯಿದ್ವಿ. ಇನ್ವೆಂಟರಿಲಿ ಮಾತ್ರ ಉಲ್ಟಾ, ಓಪನಿಂಗ್ನ ಮೈನಸ್ ಮಾಡಿ, ಓಪನಿಂಗ್ ಇನ್ವೆಂಟರಿನ ಮೈನಸ್ ಮಾಡಿ ಕ್ಲೋಸಿಂಗ್ ಇನ್ವೆಂಟರಿಯನ್ನು ಪ್ಲಸ್ ಮಾಡ್ತೀವಿ. ಅಲ್ಲಿಗೆ 1,20,000 ಮೈನಸ್ ಓಪನಿಂಗ್ 22,000 ಪ್ಲಸ್ ಕ್ಲೋಸಿಂಗ್ 27,000. ಸೊ ಆನ್ಸರು 1,25,000 ಬರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಪನಿಂಗು ಕ್ಲೋಸಿಂಗು ಯಾವುದು ಪ್ಲಸ್ಸು ಮೈನಸ್ಸು ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಸೊ ಅಲ್ಲಿಗೆ ಪ್ರಿಪ್ರೇಟ್ರಿ ಪೇಪರ್ 1ನಲ್ಲಿ ಏನೇನು ಕ್ವಶನ್ಸ್ ಕೇಳಿದಾರೋ ಅದನ್ನು ಕವರ್ ಮಾಡಿದ್ದೀನಿ. ನೆಕ್ಸ್ಟು ಪ್ರಿಪ್ರೇಟ್ರಿ 2ಅಲ್ಲಿ ಕೇಳಿರುವಂಥ ಕ್ವಶನ್ಸನ್ನ ನೋಡ್ಕೊಳ್ಳಿ. 17 ಕ್ವಶನ್ನು, ಸ್ಟೇಟ್ ದ ರೂಲ್ಸ್ ರಿಲೇಟಿಂಗ್ ಟು ದ ಫಾಲೋಯಿಂಗ್ ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕೇಳಿದ್ದಾರೆ. ಸೊ ಇದು ಫಸ್ಟ್ ಚಾಪ್ಟರ್ನೇ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೀನಿ. ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಬೇಕೇ ಬೇಕು. ಆಬ್ಸೆಂಟ್ ಇದ್ದರೆ ಏನು ಅಂತ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಆಬ್ಸೆಂಟ್ ಇದ್ದರೆ ನೋ, ನಾಟ್ ಚಾರ್ಜ್ಡ್. ಇದಕ್ಕೇನಂತ ಬರೀಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದ್ದರೆ ನೋ ಅಥವಾ ನಾಟ್ ಚಾರ್ಜ್ಡ್ ಅಂತ ಬರೀಬೇಕು. ನಾವು ಒಂದು ಸಲ ಹೇಳ್ಬಿಡ್ತೀನಿ, ಇದು 5ರಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು. ಇಲ್ಲಿ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕೊಟ್ಟು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕೊಟ್ಟರೆ ಈಕ್ವಲ್ ಅಂತ ಬರೀಬೇಕು ಆನ್ಸರು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕೊಟ್ಟರೆ ನೋ ಅಥವಾ ನಾಟ್ ಅಲೋಡ್ ಅಂತ ಬರೀಬೇಕು. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಂತ ಕೊಟ್ಟರೆ ನಾಟ್ ಅಂತಲೇ ಬರೀಬೇಕು. ಬಟ್ ಇಂಟ್ರೆಸ್ಟ್ ಆನ್ ಅಡ್ವಾನ್ಸಸ್ ಫ್ರಮ್ ಪಾರ್ಟ್ನರ್ಸ್ ಅಂತ ಕೊಟ್ಟರೆ 6% ಪರ್ ಆ್ಯನಮ್ ಅಂತ ಕೊಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಡ್ವಾನ್ಸಸ್ ಫ್ರಮ್ ಪಾರ್ಟ್ನರ್ಸ್ ಅಂತ ಇದೆ, 6% ಅಂತ ಬರೀಬೇಕು. ರೆಮ್ಯುನರೇಷನ್ನು ನೋ. ಒಂದು ನೆನ್ಪಿಟ್ಕೊಳ್ಳಿ, ಒಂದು ಮಾತ್ರ 6% ಬರುತ್ತೆ, ಯಾವುದು ಅಡ್ವಾನ್ಸು. ಇನ್ನೊಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದರೆ ಇವಾಗ ನಾನು ನೀವು ಸೇರಿ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಬ್ಬರು ಅಗ್ರಿಮೆಂಟೇ ಮಾಡ್ಕೊಂಡಿಲ್ಲ. ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂದರೆ ಬಿಸ್ನೆಸ್ಸಲ್ಲಿ ಬಂದಿರೋ ಪ್ರಾಫಿಟ್ನ ಹೇಗೆ ಶೇರ್ ಮಾಡ್ಕೋಬೇಕು, ಈಕ್ವಲ್ ಆಗಿ. ಅಡ್ವಾನ್ಸಿಗೆ ಬಂದರೆ ಇಂಟ್ರೆಸ್ಟ್ ಆನ್ ಅಡ್ವಾನ್ಸಿಂದ ಏನು ಮಾಡಬೇಕು, 6% ಪರ್ ಆ್ಯನಮ್ ಅಂತ ತೊಗೋಬೇಕು. ಉಳಿದಿದ್ದೆಲ್ಲ ರೆಮ್ಯುನರೇಷನ್ನು, ಡ್ರಾಯಿಂಗ್ಸ್ನೋ, ಕ್ಯಾಪಿಟಲ್ನೋ ಅಥವಾ ನಾಟ್ ಚಾರ್ಜ್ಡ್ ಅಂತ ಬರೀಬೇಕು. ಓಕೆನಾ. ನೆಕ್ಸ್ಟು ಈ ಒಂದು ಚಾಪ್ಟ್ರಲ್ಲಿ ಮುಗೀತು ಕ್ವಶನ್ನು. ಜರ್ನಲ್ ಎಂಟ್ರಿ ಕೇಳಿದ್ದಾರೆ. ಗಿವ್ ದ ಜರ್ನಲ್ ಎಂಟ್ರಿ ಟು ಕ್ಲೋಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ವೆನ್ ದೇರ್ ಈಸ್ ಎ ಪ್ರಾಫಿಟ್ ಎಟ್ ದ ಟೈಮ್ ಆಫ್ ರಿಟೈರಿಂಗ್ ಆಫ್ ಎ ಪಾರ್ಟ್ನರು. ರಿಪೀಟ್ ಆಗಿದೆ, ಈ ಕ್ವಶನ್ನ ಮತ್ತೆ ಹೇಳಲ್ಲ. ಜರ್ನಲ್ ಎಂಟ್ರಿಯನ್ನು ಬರೆದ್ರಾಯಿತು. ರೈಟ್ ದ ಮೀನಿಂಗ್ ಆಫ್ ಇಶ್ಯೂ ಆಫ್ ಶೇರ್ಸ್ ಫಾರ್ ಕನ್ಸಿಡರೇಷನ್ ಅದರ್ ದ್ಯಾನ್ ಕ್ಯಾಶ್ ಅಂತ ಕೇಳಿದ್ದಾರೆ. ಇಶ್ಯೂ ಆಫ್ ಶೇರ್ಸ್ ಅದರ್ ದ್ಯಾನ್ ಕ್ಯಾಶ್ ಅಂತ ಹೇಳಿದ್ರೆ ಮಕ್ಕಳೇ, ನೀವು ಶೇರ್ಸನ್ನು ಇಶ್ಯೂ ಮಾಡುವಂತಹ ಮೆಥಡ್ಸ್ ನಿಮಗೆ ಗೊತ್ತಿದೆ. ಇಶ್ಯೂ ಆಫ್ ಶೇರ್ಸ್ ಎಟ್ ಪಾರ್ ಆಗಿರ್ಬೋದು, ಇಶ್ಯೂ ಆಫ್ ಶೇರ್ಸ್ ಎಟ್ ಪ್ರೀಮಿಯಮ್ ಆಗಿರ್ಬೋದು, ಇಶ್ಯೂ ಆಫ್ ಶೇರ್ಸ್ ಎಟ್ ಡಿಸ್ಕೌಂಟ್ ಆಗಿರ್ಬೋದು. ಪಾರ್ ಅಂತ ಹೇಳಿದ್ರೆ ಶೇರ್ಸಿನ ಒಂದು ಫೇಸ್ ವ್ಯಾಲ್ಯೂ ಏನಿದೆಯೋ ಅದಕ್ಕೆ ಈಕ್ವಲ್ ಆಗಿ ಶೇರ್ಸನ್ನು ಸೇಲ್ ಮಾಡುವಂಥದ್ದು ಇಶ್ಯೂ ಎಟ್ ಪಾರ್ ಅಂತ ಹೇಳಿದ್ರೆ. ಪ್ರೀಮಿಯಮ್ ಅಂತ ಹೇಳಿದ್ರೆ ಶೇರಿನ ವ್ಯಾಲ್ಯೂನ ಜಾಸ್ತಿ ಮಾಡಿ ಸೇಲ್ ಮಾಡೋದು. ಡಿಸ್ಕೌಂಟ್ ಅಂತ ಹೇಳಿದ್ರೆ ಶೇರಿನ ವ್ಯಾಲ್ಯೂನ ಕಡಿಮೆ ಮಾಡಿ ಸೇಲ್ ಮಾಡೋದು ಡಿಸ್ಕೌಂಟ್ ಅಂದರೆ. ಬಟ್ ಕನ್ಸಿಡರೇಷನ್ ಅದರ್ ದ್ಯಾನ್ ಕ್ಯಾಶ್ ಅಂತ ಹೇಳಿದ್ರೆ ಈ ಮೀನಿಂಗ್ನ ಬರಿಬೇಕು. ಇಶ್ಯೂ ಆಫ್ ಶೇರ್ಸ್ ಬೈ ದ ಕಂಪನಿ ಟು ದ ವೆಂಡರ್ಸ್ ಫ್ರಮ್ ಹೂಮ್ ಇಟ್ ಹ್ಯಾಸ್ ಪರ್ಚೇಸ್ಡ್ ಅಸೆಟ್ಸ್ ಸಚ್ ಆಸ್ ಮಷಿನರಿ, ಬಿಲ್ಡಿಂಗ್ ಎಟ್ಸೆಟ್ರಾ ಈಸ್ ನೋನ್ ಆಸ್ ಇಶ್ಯೂ ಆಫ್ ಶೇರ್ಸ್ ಇನ್ ಕನ್ಸಿಡರೇಷನ್ ಅದರ್ ದ್ಯಾನ್ ಕ್ಯಾಶ್ ಅಂತ. ಓಕೆನಾ. ಸೊ ನೆಕ್ಸ್ಟ್ ಒನ್ನು ಇಲ್ಲಿ ಕೇಳಿರುವಂಥದ್ದು ಸ್ಟೇಟ್ ಎನಿ ಟು ಅಕೌಂಟಿಂಗ್ ಪಾಸ್ಚುಲೇಟ್ಸ್ ಕೇಳಿದ್ದಾರೆ. ಅಕೌಂಟಿಂಗ್ ಪಾಸ್ಚುಲೇಟ್ಸ್ ಟೈಪ್ಸ್, ಗೋಯಿಂಗ್ ಕನ್ಸರ್ನ್ ಪಾಸ್ಚುಲೇಟ್ಸ್, ಮನಿ ಮೆಜರ್ಮೆಂಟ್ ಪಾಸ್ಚುಲೇಟ್ಸ್. ನೆಕ್ಸ್ಟು ಕ್ವಶನ್ ನಂಬರ್ 21 ಇಲ್ಲಿ ಕೇಳಿರುವಂಥದ್ದು
ಮೆನ್ಷನ್ ಎನಿ ಟು ಆ್ಯಕ್ಟಿವಿಟೀಸ್ ವಿಚ್ ಆರ್ ಕ್ಲಾಸಿಫೈಡ್ ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಅಂತ ಕೇಳಿದ್ದಾರೆ. 3 ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನೇ ಬರೆದ್ರಾಯಿತು. ಕ್ಲಾಸಿಫಿಕೇಷನ್ ಆಫ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಓಕೆನಾ? ಸೊ 30 ಮಿನಿಟ್ಸಿಗೆ ಬಂತು ವಿಡಿಯೋ. ಸೊ ಇದಿಷ್ಟು ಕೂಡ 2 ಮಾರ್ಕ್ಸಿನ ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ಸು. ಇಷ್ಟು ಕ್ವಶನ್ಸ್ಗಳಿಗೆ ನೀವು ನಾಡಿದ್ದು ನಡೆಯುವಂತಹ ಆ್ಯನ್ಯುವಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ನಾನು ಹೇಳಿದ್ನಲ್ಲ, ಯಾವ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡ್ರು ಕೂಡ ಆ ನಂಬರಲ್ಲಿ ಕೊಟ್ಟಿರುವಂತಹ ಎಲ್ಲ ಕ್ವಶನ್ಸ್ಗಳಿಗೂ ಪ್ರಿಪೇರ್ ಆಗಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ಸ್ ಯಾವುದು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬರ್ತಿದ್ದಾಗೆ ನೋಟಿಫಿಕೇಷನು ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.